ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಮದ್ದೂರು ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮದ್ದೂರು ವಡೆಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಮುಕ್ಕಾಲು ಭಾಗದಷ್ಟು ರವೆ, ಇನ್ನು ಅದ್ರ ಕಾಲು ಭಾಗದಷ್ಟು ಮೈದಾ, ಇಷ್ಟೆಲ್ಲ ಹಾಕ್ಕೊಂಡು ಈಸಿನೇ, ಬೇಗ ಟ್ರೈ ಮಾಡ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ, ಅದು ಸಣ್ಣ ಕಟ್ ಮಾಡ್ಕೋಬೇಕು. ಅದು ಕಾಣಿಸ್ತೈತೆ ಅಂತ ತಿಳ್ಕೊಂಡ್ರೆ ಕಾಣಿಸಿಲ್ಲ. ಸ್ವಲ್ಪ ಏನು ಹಾಕಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಹಚ್ಕೊಂಡು ಇರೋದು ಅಷ್ಟೇ. 4 ಐಟಮಲ್ಲಿ ಹಾಕಿರೋದು: ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ರುಚಿಗೆ ಎಷ್ಟು ಬೇಕೋ ಅದು ಉಪ್ಪು. ನಾನು ಸೋಡಾ ಏನೂ ಹಾಕಿಲ್ಲ. ಚೆನ್ನಾಗೈತೆ, ಒಟ್ಟಿನಲ್ಲಿ ಸೂಪರಾಗೈತೆ. ನಾನು ಈ ಥರ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಆದಷ್ಟು ಚೆನ್ನಾಗೈತೆ. ರೋಡ್ ಸೈಡಲ್ಲಿ ಮದ್ದೂರು ನಾವು ಡೈಲಿ ಮಂಡ್ಯ ಬಸ್ ಹೋಗ್ಬೇಕಾದ್ರೆ ಎಲ್ಲ ನನ್ನ ಮಗ ಕೇಳ್ತಿದ್ದ. ಇವತ್ತು ಖುಷಿ ಪಟ್ಕೊಂಡು ತಿಂದ. ಈಗ ಒಂದೊಂದು ಐಟಮ್ ತಿಂತಾನೆ, ಒಂದೊಂದು ತಿನ್ನಲ್ಲ. ಅವತ್ತು ಶಾವಿಗೆ ಮಾಡಿದ್ದು ತಿನ್ನಲೇ ಇಲ್ಲ ಅನಿಸ್ತು. ಇವತ್ತೇನೋ ತಿಂದ. ಇನ್ನು ಕಾಯಿಸಿದ್ದು ಎಣ್ಣೆ ಅದೆಲ್ಲ ಮಿಕ್ಸ್ ಮಾಡಿಕೊಂಡು, ಇದು ಕಾಯಿಸಿರೋದು ಎಣ್ಣೆನ ಚೆನ್ನಾಗಿ ಎಲ್ಲದಕ್ಕೂ ಹಿಟ್ಟಿಗೆ ಆಗೋ ಥರ ಬಿಸಿಲೇ ತಿರುಗಿಸ್ತಾ ಇರಬೇಕು. ಹಿಟ್ಟನ್ನ ಚೆನ್ನಾಗಿ ಮಿದ್ದಿ. ಇನ್ನು ಜಾಸ್ತಿ ಎಣ್ಣೆ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ತುಪ್ಪನೂ ಹಾಕೋತಾರೆ. ತುಪ್ಪ ಕಾಯಿಸ್ಬಿಟ್ಟು. ಇನ್ನು ನನ್ನ ಮಗ ಸುಮ್ಮನೆ ಏನೇನೋ ಅನ್ಕೊಬತ್ತಾನೆ, ಕೇಳ್ತಾನೆ. ಸುಮ್ಮನೆ ನೀರು ಇಟ್ಕೊಂಡು ಅದು ಐಸ್ ಕ್ರೀಮ್ ಡಬ್ಬದಲ್ಲಿ ಇಟ್ಕೊತಾನೆ. ಇನ್ನೇ ನನ್ನ ಪಕ್ಕ ಇರೋದ್ರಲ್ಲಿ ತೂತು ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ಆರಿಸ್ಕೊಂಡು ಈಗ ಮಡಗ್ಬಿಟ್ಟು ನೀರು ಇಟ್ಕೊಂಡು ಕುಡಿತೀನಿ ಅಂತ ಕುಡಿತಾವನೆ. ಅಲ್ಲಿ ಡಬ್ಬದಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಆದರೂ ಸುಮ್ಮನೆ ನಾನು ಎಲ್ಲಿರ್ತೀನಿ ಅಲ್ಲಿ ಇರ್ತಾನೆ. ಅಲ್ಲಿ ಬಂದಾಗ ಅವ್ನ ಕಣ್ಣಿಗೆ ಕಾಣೋದೇನು ಕೆಲಸ ಅದು ಕಿತಾಪತಿ ಮಾಡ್ತಾನೆ. ಚೆನ್ನಾಗಿ ಮಿದ್ದಿಬೇಕು ಮಾತ್ರ. ಅದಿಟ್ಟು ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ಒಳ್ಳೆಯದು. ಅದು ಚೆನ್ನಾಗಿ ಎಣ್ಣೆ ಪೂರ್ತಿ ಮಿಕ್ಸ್ ಆಗೋ ಥರ ಒಂದು 10 ನಿಮಿಷ, 1/4 ಗಂಟೆ ಬಿಟ್ಟಾದಮೇಲೆ ನಮಗೆ ತಟ್ಟಿ ಹಾಕೋಕ್ಕೆ ಎಷ್ಟು ಅನುಕೂಲ ಆಯ್ತದೋ ಸ್ವಲ್ಪನೇ ಒಂದೊಂಚೂರು ಜಾಸ್ತಿ ನೀರು ಬಿಟ್ಕೊಬಿಡ್ತೀವಿ ಈರುಳ್ಳಿಂದೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಲ್ಲೇ ಮಿತ್ಕೊಂಡು ಈ ಥರ ತಟ್ಕೊಳ್ಳೋದು. ಇದೊಂದು ಸ್ವಲ್ಪ ಮಂದಾಗೆ ತಟ್ಕೊಳ್ಳಿ. ಜಾಸ್ತಿ ತೆಳುಗಾದರೆ ಒಂಥರ ಚಕ್ಕೆಲೆ ಥರ ಆಗ್ಬಿಡುತ್ತೆ ನೋಡಿ. ಚಕ್ಕೆ ಥರ ಹಿಂಗೆ ಕಡಿದಾಗ ಹಂಗಾಗ್ಬಿಡುತ್ತೆ. ಒಂದು ಸ್ವಲ್ಪ ಮಂದಾಗೆ ತಟ್ಕೊಳ್ಳಿ. ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ತೆ. ನೋಡಿ ಈ ಥರ ಬಂದೈತೆ. ಚೆನ್ನಾಗಿತ್ತು ಮತ್ತು ರುಚಿನೂ ಚೆನ್ನಾಗಿತ್ತು. ಟೇಸ್ಟು ಸ್ವಲ್ಪ ಕೋಡ್ಬಳೆ ಅಂತ ಹೇಳಿದ್ನಲ್ಲ, ಹಂಗೆ ಯಾವುದೇ ಅಲ್ಲಿ ಪ್ಯಾಕ್ ಓಪನ್ ಮಾಡಿದ್ಮೇಲೆ ಮೈದಾನೇ ಆಗಲಿ, ರವೆನೇ ಆಗಲಿ, ಅಕ್ಕಿ ಹಸಿಟ್ಟು ಆಗಿ ಮಾಡಿಸಿದ್ದು ಹಸಿಟ್ಟು ಏನು ಸೂಪರ್. ಸ್ವಲ್ಪ ದಿನ ಇಟ್ಬಿಡಿ, ಆ ಟೇಸ್ಟ್ ಬರೋದೇ ಇಲ್ಲ. ಇನ್ನು ನಮ್ಗೆ ಎಷ್ಟು ಬೇಕು ಅಲ್ಲಲ್ಲೇ ಮಿತ್ಕೊಂಡು ನೀರು ಹಾಕೊಂಡು ಮಿತ್ಕೊಂಡು ತಟ್ಕೊಳ್ಳೋದು. ಒಂದೇ ಸಲ ತಟ್ಕೊಂಬಿಟ್ರೆ ನೀರು ಬಿಡ್ಕೊಬಿಡುತ್ತೇನೋ ಅಂತ ಹಂಗೆ ಮಿತ್ಕೊಂಡು ಒಂದು ಸಲ ಟ್ರೈ ಮಾಡಿ. ನಾನು ಒಂದು ಸಲ ಹಂಗೆ ಪೂರ್ತಿ ಮಿದ್ಬಿಟ್ಟಿದ್ದೆ. ಆವಾಗ ಅಷ್ಟು ಪುರ್ಕ ಅಂತೀವಲ್ಲ, ಆ ಥರ ಅಂತಿರಲಿಲ್ಲ. ಈ ಸಲ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗೈತೆ. ಮದ್ದೂರಲ್ಲಿ ಮದ್ದೂರು ವಡೆನೇ ಫೇಮಸ್ಸು. ಹಾಗಾಗಿ ನೋಡೋಣ ಅಂದ್ಬಿಟ್ಟು ಸ್ನ್ಯಾಕ್ಸು ಕಾಫಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಬಾಯ್.